ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಜ್ಞಾನಪೀಠ ಫಾರ್ಟೆಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವೆಲ್ಲರೂ ಕೂಡ ಇವತ್ತಿನ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಡಿಪ್ಲೊಮೊ CET 2024ನಲ್ಲಿ ತುಂಬ ಕ್ವಶನ್ ಪೇಪರ್ ಈಸಿ ಕೂಡ ಇದೆ, ಕೆಲವೊಂದು ಕ್ವಶನ್ಸ್ಗಳು ತುಂಬ ಟ್ವಿಸ್ಟ್ ಕೂಡ ಇದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಕೋಡ್ A4 ಕೋಡ್ನ PMS ಸಬ್ಜೆಕ್ಟ್ನ ಕೀ ಆನ್ಸರ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಆ ಕ್ವಶನ್ಸ್ಗಳಿಗೆ ಯಾಕೆ ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಯಾವುದು ಅಂತ ನೀವು ತಿಳ್ಕೊಳ್ತಾ ಬನ್ನಿ ಸ್ನೇಹಿತರೆ. ದಿಸ್ ಇಸ್ ದ ಕೀ ಆನ್ಸರ್ ಫಾರ್ PMS ಸಬ್ಜೆಕ್ಟ್ ಕ್ವಶನ್ ಪೇಪರ್ ಕೋಡ್ A4 ಕ್ವಶನ್ ಪೇಪರ್ ಕೋಡಲ್ಲಿ PMSನ 20 ಕ್ವಶನ್ಸ್ಗಳಿಗೆ ಆನ್ಸರ್ಗಳು ಈ ರೀತಿಯಾಗಿದ್ದಾವೆ. 1ನೇ ಕ್ವಶನ್ಗೆ 4ನೇ ಆಪ್ಷನ್, 2ನೇ ಕ್ವಶನ್ಗೆ 4, 3ನೇ ಕ್ವಶನ್ಗೆ 4, 4ನೇ ಕ್ವಶನ್ಗೆ 3ನೇ ಆಪ್ಷನ್, 5ನೇ ಕ್ವಶನ್ಗೆ 2ನೇ ಆಪ್ಷನ್, 6th ಕ್ವಶನ್ಗೆ ಆಪ್ಷನ್ ನಂಬರ್ 1, 7th ಕ್ವಶನ್ಗೆ ಆಪ್ಷನ್ ನಂಬರ್ 1, 8th ಕ್ವಶನ್ಗೆ ಆಪ್ಷನ್ ನಂಬರ್ 3, 9th ಕ್ವಶನ್ಗೆ ಆಪ್ಷನ್ ನಂಬರ್ 3, 10th ಕ್ವಶನ್ಗೆ ಆಪ್ಷನ್ ನಂಬರ್ 3, 11th ಆಪ್ಷನ್ ನಂಬರ್ 1, 12th ಆಪ್ಷನ್ ನಂಬರ್ 2, 13th ಆಪ್ಷನ್ ನಂಬರ್ 1, 14th ಆಪ್ಷನ್ ನಂಬರ್ 4, 15th ಆಪ್ಷನ್ ನಂಬರ್ 2, 16th ಆಪ್ಷನ್ ನಂಬರ್ 2, 17th ಆಪ್ಷನ್ ನಂಬರ್ 3, 18th ಆಪ್ಷನ್ ನಂಬರ್ 2, 19th ಆಪ್ಷನ್ ನಂಬರ್ 1 ಆ್ಯಂಡ್ 20 ಆಪ್ಷನ್ ನಂಬರ್ 1. ಈ ಎಲ್ಲ ಆನ್ಸರ್ಸ್ಗಳು ಇದೇ ಆಪ್ಷನ್ಸ್ಗಳು ಯಾಕೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ನೀವೆಲ್ಲರೂ ಕೂಡ ಇದೇ ಆನ್ಸರ್ಸ್ಗಳನ್ನ ಹಾಕಿದ್ದೀರ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಟ್ವಿಸ್ಟ್ ಇದ್ದರೆ ಅದಕ್ಕೆ ಯಾಕೆ ಈ ಆನ್ಸರ್ಸ್ ಕರೆಕ್ಟ್ ಅನ್ನೋದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. A4 ಕ್ವಶನ್ ಪೇಪರ್ನಲ್ಲಿ ಮೊದಲನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಅಬ್ಸ್ಟ್ಯಾಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಯಾವುದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಅಬ್ಸ್ಟ್ಯಾಕಲ್ ಅಲ್ಲ ಅಂತ ನೋಡೋದಾದರೆ, ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟೀಸ್ ಇದೊಂದು ಅಬ್ಸ್ಟ್ಯಾಕಲ್ಲು, ಪ್ರಾಜೆಕ್ಟ್ ರಿಸ್ಕ್ ಕೂಡ ಅಬ್ಸ್ಟ್ಯಾಕಲ್ಲು, ಚೇಂಜ್ ಇನ್ ಟೆಕ್ನಾಲಜಿ ಆದರೂ ಕೂಡ ಇಟ್ ಈಸ್ ಆನ್ ಅಬ್ಸ್ಟ್ಯಾಕಲ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಪ್ರಾಬ್ಲಮ್ಸ್ ಇದು ಅಬ್ಸ್ಟ್ಯಾಕಲ್ ಅಲ್ಲ. ಮೊದಲನೇ ನಾವು ಏನೇನು ರಿಸ್ಕು ಏನೇನು ಪ್ರಾಬ್ಲಮ್ಸ್ ಅಂತ ಐಡೆಂಟಿಫೈ ಮಾಡೋದು ಇದು ಅಬ್ಸ್ಟ್ಯಾಕಲ್ ಅಲ್ಲ. ಹಾಗಾಗಿ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. 2ನೇ ಕ್ವಶನ್ ನೋಡೋಣ. ಡ್ಯಾಶ್ ಪ್ರೊವೈಡ್ಸ್ ಗೈಡೆನ್ಸ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಟು ದ ಪ್ರಾಜೆಕ್ಟ್ ಆ್ಯಂಡ್ he or she ಈಸ್ ನಾಟ್ ಎ ಪಾರ್ಟ್ ಆಫ್ ಪ್ರಾಜೆಕ್ಟ್ ಟೀಮ್. ಪ್ರಾಜೆಕ್ಟ್ ಟೀಮಲ್ಲಿ ಇಲ್ಲದೆ ಇರೋರು ಯಾರು ಪ್ರಾಜೆಕ್ಟಿಗೆ ಡೈರೆಕ್ಷನ್ ಮತ್ತು ಒಂದು ಗೈಡೆನ್ಸನ್ನು ಕೊಡ್ತಾರೆ ಅವ್ರಿಗೆ ಏನಂತ ಕರೀತಾರೆ? CEO ಈಸ್ ದ representative of the project ಅಥವಾ representative of the company, is the boss of the company. ಹಾಗಾಗಿ ಇದು ಆಪ್ಷನ್ ಅಲ್ಲ. ಪ್ರಾಜೆಕ್ಟ್ ಮ್ಯಾನೇಜರ್ ಅವನು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿರ್ತಾನೆ, ಅವನು ಹೊರಗಡೆಯಿಂದ ಬಂದಿರೋದಿಲ್ಲ. ಟೀಮ್ ಲೀಡರ್ ಕೂಡ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿರ್ತಾನೆ. ಹಾಗಾದರೆ ಹೊರಗಡೆಯಿಂದ ಬಂದು ಪ್ರಾಜೆಕ್ಟಿಗೆ ಗೈಡೆನ್ಸ್ ಕೊಡೋರು ಯಾರು ಅಂದರೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಓಕೆ, ಹಾಗಾಗಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. 3rd ಕ್ವಶನ್ ನೋಡೋಣ. ರಿಪೇರ್ ಆಫ್ ಡ್ಯಾಮ್ ಇನ್ ಕೇಸ್ ಆಫ್ ಡ್ಯಾಮೇಜ್ ಡ್ಯೂ ಟು ನ್ಯಾಚುರಲ್ ಕೆಲಾಮಿಟೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಪ್ರಾಜೆಕ್ಟ್? ನೋಡಿ, ಯಾವುದೋ ಒಂದು ಡ್ಯಾಮು ಡ್ಯಾಮೇಜ್ ಆಗಿಬಿಟ್ಟಿದೆ, ಏನೋ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗಿ, ಅದನ್ನು ರಿಪೇರಿ ಮಾಡ್ತಕ್ಕಂಥ ಪ್ರಾಜೆಕ್ಟಿಗೆ ಏನಂತಾರೆ? ಇದು ನಾರ್ಮಲ್ ಪ್ರಾಜೆಕ್ಟ್ ಅಲ್ಲ, ಕ್ರ್ಯಾಶ್ ಪ್ರಾಜೆಕ್ಟ್ ಕೂಡ ಅಲ್ಲ, ರಿಸ್ಕಿ ಪ್ರಾಜೆಕ್ಟ್ ಕೂಡ ಅಲ್ಲ. ಇಟ್ ಈಸ್ ಎ ಡಿಸಾಸ್ಟರ್ ಪ್ರಾಜೆಕ್ಟ್. ಯಾಕಂತೇಳಿದರೆ ನಮ್ಮಲ್ಲಿ ಪ್ರಾಜೆಕ್ಟಲ್ಲಿ 3 ಟೈಪ್ ಇದೆ: ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಆ್ಯಂಡ್ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತೇಳಿ. ನಾರ್ಮಲ್ ಪ್ರಾಜೆಕ್ಟ್ ಅಂದರೆ ನಾವು ದಿನನಿತ್ಯ ವಿತ್ ಲಾಟ್ ಆಫ್ ಟೈಮ್ ಆ್ಯಂಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿಕೊಂಡು ಮಾಡ್ತಕ್ಕಂಥ ಪ್ರಾಜೆಕ್ಟ್ ನಾರ್ಮಲ್ ಪ್ರಾಜೆಕ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಶೆಡ್ಯೂಲು ಅಂದರೆ ಓವರ್ ಟೈಮ್ ಎಲ್ಲ ಮಾಡ್ತಾ ಪ್ರಾಜೆಕ್ಟನ್ನ ಬೇಗ ಮುಗಿಸ್ಬೇಕು ಅಂತ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಆಗ್ತವೆ. ಆದರೆ ವಿತಿನ್ ವೆರಿ ಶಾರ್ಟ್ ಟೈಮ್, ನಮಗೆ ಟೈಮೇ ಇರೋದಿಲ್ಲ, ಪ್ರಿಪ್ರೇಷನ್ ಇರೋದಿಲ್ಲ, ಎಷ್ಟಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಬೇಗ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ತಕ್ಕಂಥ ಪ್ರಾಜೆಕ್ಟ್ಗೆ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತಾರೆ. ಹಾಗಾಗಿ ಈ ಡ್ಯಾಮ್ ಒಡ್ಕೊಂಡಾಗ ಅಥವಾ ನ್ಯಾಚುರಲ್ ಕೆಲಾಮಿಟಿಯಿಂದ ಡ್ಯಾಮೇಜ್ ಆದಾಗ ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೇಳಿದರೆ ಇಟ್ ಈಸ್ ಕಮ್ಸ್ ಅಂಡರ್ ಡಿಸಾಸ್ಟರ್ ಪ್ರಾಜೆಕ್ಟ್. ಓಕೆ. 4th, ಡ್ಯಾಶ್ ರೆಫರ್ಸ್ ಟು ಎ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆಫ್ ಎ ಪ್ರಾಜೆಕ್ಟ್. ಯಾವುದು ಎಕ್ಸ್ಪೆಕ್ಟೆಡ್ ಔಟ್ಕಮ್ಮನ್ನು ಹೇಳುತ್ತೆ? ಪ್ರಾಜೆಕ್ಟ್ ಸ್ಕೋಪಾ, ಪ್ರಾಜೆಕ್ಟ್ ಆಪ್ರೇಷನ್ನ, ಪ್ರಾಜೆಕ್ಟ್ ಆಬ್ಜೆಕ್ಟಿವಾ, ಪ್ರಾಜೆಕ್ಟ್ ಪ್ರೋಸೆಸ್ಸಾ? ಇದು ಒಂಚೂರು ಕನ್ಫ್ಯೂಷನ್ ಇದೆ ತುಂಬ ಜನಕ್ಕೆ. ಹಾಗಾಗಿ ಪ್ರಾಜೆಕ್ಟ್ ಆಪ್ರೇಷನ್ನು ಮತ್ತು ಪ್ರಾಜೆಕ್ಟ್ ಪ್ರೋಸೆಸ್ ಅಂತರೂ ಅಲ್ಲ, ನಮಗೆ ಇಲ್ಲಿ ಡೌಟ್ ಇರೋದು ಪ್ರಾಜೆಕ್ಟ್ ಸ್ಕೋಪಾ ಮತ್ತು ಪ್ರಾಜೆಕ್ಟ್ ಆಬ್ಜೆಕ್ಟಿವಾ ಅಂತ. ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಏನು ಬರಬೇಕು ಅಂತ ಹೇಳೋದು ಯಾವುದು ಅಂತ ಹೇಳಿದರೆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್.
ಇಟ್ ಇಸ್ ನಾಟ್ ಎ ಪ್ರಾಜೆಕ್ಟ್ ಸ್ಕೋಪ್. ಪ್ರಾಜೆಕ್ಟ್ ಸ್ಕೋಪ್ ಅಂದರೆ ಇಟ್ ಶೋಸ್ ದ ಬೌಂಡ್ರೀಸ್ ಆರ್ ಲಿಮಿಟೇಷನ್ಸ್ ಆಫ್ ದ ಪ್ರಾಜೆಕ್ಟ್. ಬಟ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಅಂದರೆ ವಾಟ್ ಆರ್ ದ ಗೋಲ್ಸ್ ಆಫ್ ದ ಪ್ರಾಜೆಕ್ಟ್, ವಾಟ್ ಆರ್ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆಫ್ ದ ಪ್ರಾಜೆಕ್ಟ್ ಅನ್ನೋದನ್ನು ಇದು ಹೇಳುತ್ತೆ. ಹಾಗಾಗಿ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ದ ಪ್ರಾಜೆಕ್ಟ್ ಇಂಟು ನಂಬರ್ ಆಫ್ ಟಾಸ್ಕ್ ಇನ್ ಆರ್ಡರ್ ಟು ಕ್ಯಾರಿ ಔಟ್ ದ ಎಫೆಕ್ಟಿವ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಪ್ರಾಜೆಕ್ಟನ್ನು ಹೋಲ್ ಪ್ರಾಜೆಕ್ಟನ್ನು ನಾವು ಹ್ಯಾಂಡ್ಲ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಆ ಪ್ರಾಜೆಕ್ಟನ್ನು ನಂಬರ್ ಆಫ್ ಟಾಸ್ಕಾಗಿ ಡಿವೈಡ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ಏನಂತ ಕರೀತಾರೆ? PPM, WBS, PEPನ ಪ್ರಾಜೆಕ್ಟ್ ಡೈರಿನ ಅಂತ ನೋಡೋದಾದರೆ WBS ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಏನು ಹೇಳುತ್ತೆ ಅಂದರೆ ಪ್ರಾಜೆಕ್ಟನ್ನು ನಂಬರ್ ಆಫ್ ಸ್ಮಾಲರ್ ಯೂನಿಟ್ಸ್ ಆಗಿ, ನಂಬರ್ ಆಫ್ ಸ್ಮಾಲರ್ ಪ್ಯಾಕೇಜಸ್ ಆಗಿ ಡಿವೈಡ್ ಮಾಡುತ್ತೆ. ಆ ಸ್ಮಾಲರ್ ಪ್ಯಾಕೇಜನ್ನ ಇಂಡಿವಿಜುವಲ್ ಆಗಿ ನಾವೇನು ಮಾಡ್ಬೋದು? ಎಕ್ಸಿಕ್ಯೂಟ್ ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು, ಶೆಡ್ಯೂಲ್ ಮಾಡ್ಬೋದು, ಬಡ್ಜೆಟಿಂಗ್ ಮಾಡ್ಬೋದು. ಅದಕ್ಕೆ WBS ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, PPM ಮತ್ತು PEP ಅಂತಕ್ಕಂಥದ್ದು ಇದು ನಾಟ್ ಓನ್ಲಿ ಡಿವಿಷನ್ ಆಫ್ ಟಾಸ್ಕ್, ಇದರಲ್ಲಿ ತುಂಬ ಇರುತ್ತೆ. ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂತ ಹೇಳಿದರೆ ಬೇರೆ ಬೇರೆ ಇನ್ಫಾರ್ಮೇಷನ್ ಇರುತ್ತೆ, ಪ್ರಾಜೆಕ್ಟ್ ಡೈರಿ ಅಂದರೆ ಬೇರೆ ಬೇರೆ ಇನ್ಫಾರ್ಮೇಷನ್ ಇರುತ್ತೆ, PPM ಅಂದರೆ ಬೇರೆ ಬೇರೆ ಇನ್ಫಾರ್ಮೇಷನ್ ಇರುತ್ತೆ. ಸೊ WBS ಇಸ್ ದ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ಪ್ರಾಜೆಕ್ಟ್ ಡ್ಯಾಶ್ ರಿಲೀವ್ಸ್ ಎ ಪ್ರಾಜೆಕ್ಟ್ ಟೀಮ್ ಫ್ರಮ್ ಮೋಸ್ಟ್ ರೆಗ್ಯುಲರ್ ವರ್ಕ್ ಸಚ್ ಆಸ್ ಪ್ಲಾನಿಂಗ್, ಟ್ರ್ಯಾಕಿಂಗ್ ಆ್ಯಂಡ್ ರಿಪೋರ್ಟಿಂಗ್ ರೆಸ್ಪಾನ್ಸಿಬಿಲಿಟಿ. ಪ್ರಾಜೆಕ್ಟ್ನಲ್ಲಿ ಯಾರು ಈ ಕೆಲವು ಎಂಪ್ಲಾಯೀಸ್ಗಳನ್ನು ಪ್ಲ್ಯಾನಿಂಗು, ಟ್ರ್ಯಾಕಿಂಗು, ರಿಪೋರ್ಟಿಂಗ್ ರೆಸ್ಪಾನ್ಸಿಬಿಲಿಟಿಯಿಂದ ರಿಲೀವ್ ಮಾಡ್ತಾರೆ ಅಂತ ನೋಡೋದಾದರೆ, CEO ಅಂತಕ್ಕಂಥನು ಬಾಸ್, ಇವನು ಈ ರಿಲೀವಿಂಗು ಅಥವಾ ಪ್ರಾಜೆಕ್ಟ್ ಇಂಡಿವಿಜುವಲ್ ಪ್ರಾಜೆಕ್ಟಲ್ಲಿ ತಲೆ ಹಾಕೋದಿಲ್ಲ. ಲೀಡರ್ ಅಂತಕ್ಕಂಥವನು ಪ್ರಾಜೆಕ್ಟಿಗೆ ಲೀಡರ್ ಆಗಿರ್ತಾನೆ, ಬಟ್ ಅವನು ಈ ಯಾರನ್ನ ರಿಲೀವ್ ಮಾಡ್ತಕ್ಕಂಥ ಪ್ರೋಸೆಸ್ ಮಾಡೋದಿಲ್ಲ. ಸೊ ರಿಲೀವ್ ಮಾಡ್ತಕ್ಕಂಥ ಪ್ರೋಸೆಸ್ ಯಾರು ಮಾಡ್ತಾರೆ ಅಂತೇಳಿದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾನೆ ಅಂತೇಳಿದ್ರೆ, ಆ ಟೀಮ್ನಲ್ಲಿರ್ತಕ್ಕಂಥ ಕೆಲವು ಮೆಂಬರ್ಸ್ ಪ್ಲಾನಿಂಗ್ ಮುಗಿದ್ಮೇಲೆ ಅವರನ್ನು ರಿಲೀವ್ ಮಾಡ್ತಕ್ಕಂಥದ್ದು, ಟ್ರ್ಯಾಕಿಂಗ್ ಆ್ಯಂಡ್ ರಿಪೋರ್ಟಿಂಗ್ ರೆಸ್ಪಾನ್ಸಿಬಿಲಿಟಿಗಳಿಂದ ಎಂಪ್ಲಾಯೀಸ್ಗಳನ್ನು ರಿಲೀವ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೆವೆಂತ್ ಕ್ವಶನ್, the use of authority to channelize the activities of a project on desired lines is referred to as. The use of authority to channelize the activities of a project on desired lines is referred to as. ಏನಂತ ಕರೀತಾರೆ? ಒಂದು ಅಥಾರಿಟಿಯನ್ನು ಬಳಸಿ ಪ್ರಾಜೆಕ್ಟ್ ಆಕ್ಟಿವಿಟೀಸ್ನೆಲ್ಲ ಒಂದು ಗೋಲ್ ಕಡೆ, ಒಂದು ಡೈರೆಕ್ಷನ್ ಕಡೆ ಹೋಗುವಂತೆ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಅಂದರೆ ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ ಒಂದು ಅಥಾರಿಟಿ ಇರುತ್ತೆ, ನಾನೊಂದು ಅಥಾರಿಟಿಯನ್ನು ಯೂಸ್ ಮಾಡಿ ಎಲ್ಲ ಆಕ್ಟಿವಿಟೀಸ್ಗಳು ಒಂದೇ ಗೋಲ್ ಕಡೆ, ಡಿಸೈರ್ಡ್ ಔಟ್ಪುಟ್ ಕಡೆ, ಡಿಸೈರ್ಡ್ ಲೈನ್ಸ್ ಕಡೆ ಹೋಗುವಂತೆ ನೋಡ್ಕೊಳ್ಳೋದು ಪ್ರಾಜೆಕ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಅಂದರೂ ಕೂಡ ಚಾನಲೈಸ್ ಮಾಡುತ್ತೆ, ಬಟ್ ಅಲ್ಲಿ ಒಂದು ಅಥಾರಿಟಿ ಇರೋದಿಲ್ಲ. ಓಕೆನಾ? ಅಥಾರಿಟಿಯನ್ನು ಬಳಸಿ ಏನೋ ಒಂದನ್ನು ಕಂಡೀಷನ್ ಹಾಕ್ಬಿಟ್ಟು ಮಾಡೋದು ಅಂತಲ್ಲ ಪ್ರಾಜೆಕ್ಟ್ ಕೋಆರ್ಡಿನೇಷನ್ನು. ಪ್ರಾಜೆಕ್ಟ್ ಕಮ್ಯುನಿಕೇಷನ್ ಅಂದರೆ ಜಸ್ಟ್ ಶೇರಿಂಗ್ ಎ ಇನ್ಫಾರ್ಮೇಷನ್. ಓಕೆ, ಇದು ಕೂಡ ಪ್ರಾಜೆಕ್ಟ್ ಕಮ್ಯುನಿಕೇಷನ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್ ಹೆಲ್ಪ್ ಮಾಡ್ತವೆ ಯಾವುದಕ್ಕೆ? ಆಕ್ಟಿವಿಟೀಸ್ಗಳನ್ನು ಚಾನಲೈಸ್ ಮಾಡಲಿಕ್ಕೆ. ಬಟ್ ಪ್ರಾಜೆಕ್ಟ್ ಡೈರೆಕ್ಷನ್ ಅಂದರೆ ಈ ಒಂದು ಅಥಾರಿಟಿ ಅದನ್ನೇ ಯೂಸ್ ಮಾಡಿ ನಾನೇನು ಮಾಡ್ಬೋದು, ಎಲ್ಲ ಈ ಕೋಆರ್ಡಿನೇಷನ್ ಕಮ್ಯುನಿಕೇಷನನ್ನು ಕೂಡ ಯೂಸ್ ಮಾಡಿ ಎಲ್ಲ ಆಕ್ಟಿವಿಟೀಸ್ಗಳು ಒಂದು ಚಾನಲ್ ಕಡೆ ಹೋಗಲಿಕ್ಕೆ, ಒಂದು ಗೋಲ್ ಕಡೆ ಹೋಗಲಿಕ್ಕೆ ನಾನು ಗೈಡ್ ಮಾಡ್ಬೋದು ಅಂತ. ರೈಟ್? ಹಾಗಾಗಿ 7th ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. 8th ಕ್ವಶನ್, ಡ್ಯಾಶ್ illustrates total project work into division of major work packages. ನೋಡಿ, ಇಲ್ಲಿ ಡ್ಯಾಶ್ illustrates total project work into division of major work packages ಅಂತ ಕೇಳಿದ್ದಾನೆ. ಅಂದರೆ ಯಾವ ಒಂದು ಪ್ರೋಸೆಸ್ ಅಥವಾ ಯಾವ ಒಂದು ಟೂಲನ್ನು ಬಳಸಿ ಮೇಜರ್ ಪ್ರಾಜೆಕ್ಟ್ ವರ್ಕನ್ನು ನಾವು ಸ್ಮಾಲ್ ವರ್ಕ್ ಪ್ಯಾಕೇಜಸ್ಗಳಾಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ, ಅಗೈನ್ CPM ಅಲ್ಲ, ಇಟ್ ಈಸ್ ಎ ಶೆಡ್ಯೂಲಿಂಗ್ ಟೆಕ್ನಿಕ್ ಅಥವಾ ಏನಂತ ಕರಿತೀವಿ, ಕ್ರಿಟಿಕಲ್ ಪಾತ್ನ ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ. PEP ಅಲ್ಲ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಹೇಳಿದ್ರೆ ಸೋ ಮೆನಿ ಥಿಂಗ್ಸ್ ಇರ್ತವೆ ಅದರಲ್ಲಿ. ದೇರ್ ಆರ್ ಸೋ ಮೆನಿ ಪ್ಲಾನ್ಸ್ ಇರ್ತವೆ, ಪ್ರೊಸೀಜರ್ಸ್ಗಳಿರ್ತವೆ. PERT ಕೂಡ ಅಲ್ಲ, ಇಟ್ ಈಸ್ ಎ ಟೂಲ್ ಫಾರ್ ಶೆಡ್ಯೂಲಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ರೈಟ್? ಹಾಗಾಗಿ WBS ಇಸ್ ದ ಕರೆಕ್ಟ್ ಆನ್ಸರ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇಸ್ ದ ಕರೆಕ್ಟ್ ಆನ್ಸರ್. ರೈಟ್? 9th ಕ್ವಶನ್, dash is a condition wherein a construction or manufacturing project does not complete well within its predetermined time schedule. ಯಾವುದೋ ಒಂದು ಪ್ರಾಜೆಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗು ವಿತಿನ್ ಟೈಮಲ್ಲಿ ಮುಗಿದೇ ಇರತಕ್ಕಂಥ ಕಂಡೀಷನ್ಗೆ ಏನಂತ ಕರೀತಾರೆ? ಟೈಮ್
ಅಲಾಟೆಡ್ ಟೈಮಲ್ಲಿ ಆ ವರ್ಕ್ ಮುಗಿಲಿಲ್ಲ ಅಂದರೆ ಅದಕ್ಕೆ ಏನಂತ ಕರೀತಾರೆ? ಟೈಮ್ ಅನಾಲಿಸಿಸ್ ಅಂತಾರ? ಡೆಫಿನೆಟ್ಲಿ ನಾಟ್. ಟೈಮ್ ಎಸ್ಟಿಮೇಟ್ ಅಂತಾರ? ನೋ, ಇಟ್ ಈಸ್ ಅ ಶೆಡ್ಯೂಲಿಂಗ್ ಅಂತ. ಕಾಸ್ಟ್ ಓವರ್ ರನ್ ಅಂತಾರ? ನೋ. ಇದಕ್ಕೆ ಕರೆಕ್ಟ್ ಆನ್ಸರು ಟೈಮ್ ಓವರ್ ರನ್. ಟೈಮ್ ಓವರ್ ರನ್ ಅಂದರೆ ಪ್ರಾಜೆಕ್ಟು ಆನ್ ಟೈಮ್ಗೆ ಮುಗ್ದಿಲ್ಲ, ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ತಿದೆ ಅಂತ ಅರ್ಥ. ನೆಕ್ಸ್ಟ್ 10th ಕ್ವಶನ್. ಎ ಪ್ರಾಜೆಕ್ಟ್ ಡ್ಯಾಶ್ ಕ್ರಿಯೇಟ್ಸ್ ಡ್ಯಾಮೇಜಸ್ ಆರ್ ಅಡ್ವರ್ಸ್ ಎಫೆಕ್ಟ್ ಟು ಐದರ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆರ್ ಪ್ರಾಜೆಕ್ಟ್ ಡೆಲಿವರೇಬಲ್ಸ್. ನೋಡಿ, ಯಾವ ಒಂದು ಏನು ಪ್ರಾಜೆಕ್ಟಿಗೆ ಡ್ಯಾಮೇಜ್ ಮಾಡುತ್ತೆ ಅಥವಾ ಅಡ್ವರ್ಸ್ ಎಫೆಕ್ಟ್ ಕೊಡುತ್ತೆ ಅದಕ್ಕೆ ಏನಂತ ಕರೀತಾರೆ? ಫೇಲ್ಯೂರ್ ಆದರೆ ಅಡ್ವರ್ಸ್ ಎಫೆಕ್ಟ್ ಅಲ್ಲ, ಪೂರ್ತಿ ಪ್ರಾಜೆಕ್ಟೇ ಕ್ಲೋಸ್ ಆಯಿತು ಅಂತ. ಅಂಡರ್ಟೇಕನ್? ನೋ. ಅನಾಲಿಸಿಸ್? ಅಲ್ಲ. ಪ್ರಾಜೆಕ್ಟ್ ರಿಸ್ಕ್ ಅಂತ ಕರಿತೀವಿ. ಪ್ರಾಜೆಕ್ಟ್ ರಿಸ್ಕ್ ಅನ್ನೋದು ಏನು ಮಾಡುತ್ತೆ ಅಂದರೆ ಇದು ನಮ್ಮ ಪ್ರಾಜೆಕ್ಟ್ಗೆ ಮತ್ತು ಪ್ರಾಜೆಕ್ಟ್ನ ಆ್ಯಕ್ಟಿವಿಟೀಸ್ಗೆ ಅಡ್ವರ್ಸ್ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್ ಫಾರ್ 10th ಕ್ವಶನ್. 11th ಕ್ವಶನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ರಿಸ್ಕ್ ಅನಾಲಿಸಿಸ್ ವಿಚ್ ಆಸ್ ಟಿಪಿಕಲಿ ಒನ್ ವೇರಿಯಬಲ್ ಚೇಂಜ್ಡ್ ಅಟ್ ಎ ಟೈಮ್. ರಿಸ್ಕ್ ಅನಾಲಿಸಿಸಲ್ಲಿ 3 ಟೆಕ್ನಿಕ್ಸ್ ಬರ್ತವೆ. ಸೆನ್ಸಿಟಿವಿಟಿ ಅನಾಲಿಸಿಸ್, ಸಿನಾರಿಯೋ ಅನಾಲಿಸಿಸ್, ವರ್ಸ್ಟ್ ಆ್ಯಂಡ್ ಬೆಸ್ಟ್ ಕೇಸ್ ಅನಾಲಿಸಿಸ್ ಅಂತ ಬರ್ತವೆ. ಅದರಲ್ಲಿ ಯಾವ ಟೆಕ್ನಿಕ್ಕು ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಗಳ ಬಗ್ಗೆ ಮಾತಾಡುತ್ತೆ? ಇಂಡಿಪೆಂಡೆಂಟ್ ವೇರಿಯಬಲ್ನ ಚೇಂಜ್ ಮಾಡಿದರೆ ಡಿಪೆಂಡೆಂಟ್ ವೇರಿಯಬಲ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳುವಂಥ ಒಂದು ಟೆಕ್ನಿಕ್ಕಿಗೆ ಏನಂತ ಕರಿತೀವಿ ಅಂದರೆ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕೆ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಕೇಸ್ಗಳಲ್ಲಿ ಮಲ್ಟಿಪಲ್ ಬೆಸ್ಟ್ ಕೇಸ್ ಯಾವುದು, ವರ್ಸ್ಟ್ ಕೇಸ್ ಯಾವುದು ಅಂತ ತೊಗೊಂಡು ಅನಾಲಿಸಿಸ್ ಮಾಡ್ತೀವಿ. ಸಿನಾರಿಯೋ ಅನಾಲಿಸಿಸಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ನ ತೊಗೊಳ್ತೀವಿ. ಮಲ್ಟಿಪಲ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ಗಳು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡ್ತವೆ ಅಂತ ನೋಡ್ತೀವಿ. ಆದರೆ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂದರೆ ಸಿಂಗಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಎಫೆಕ್ಟ್ಸ್ ದ ಡಿಪೆಂಡೆಂಟ್ ವೇರಿಯಬಲ್ ಅಂತ ನೋಡ್ತೀವಿ. ಹಾಗಾಗಿ 11th ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. 12th ಕ್ವಶನ್ ನೋಡೋದಾದರೆ ರಿಸ್ಕ್ ಯೂಶುವಲಿ ಡ್ಯಾಶ್ ಆಸ್ ದ ಪ್ರಾಜೆಕ್ಟ್ ಪ್ರೋಗ್ರೆಸಸ್. ರಿಸ್ಕ್ ಅನ್ನೋದು ಪ್ರಾಜೆಕ್ಟ್ ಪ್ರೋಗ್ರೆಸ್ ಆದಂಗೆ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಸೇಮ್ ಇರುತ್ತಾ ಅಥವಾ ನೆಗ್ಲಿಜಿಬಲ್ ಇರುತ್ತಾ? ನೋಡಿ, ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗ್ತಾ ಏನಾಗ್ತಾ ಹೋಗುತ್ತೆ? ದೇರ್ ಮೇ ಬಿ ಸೋ ಮೆನಿ ರಿಸ್ಕ್ ಅಟ್ ದ ಬಿಗಿನಿಂಗ್. ಪ್ರಾಜೆಕ್ಟಿಗೆ ಸೋ ಮೆನಿ ರಿಸ್ಕ್ ಇರ್ತವೆ. ಆದರೆ ನಾವು ಒನ್ ಬೈ ಒನ್ ಪ್ಲ್ಯಾನಿಂಗ್ ಮಾಡ್ತಾ ಅಥವಾ ರಿಸ್ಕ್ ಮಿಟಿಗೇಷನ್ ಪ್ಲಾನ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಆ ರಿಸ್ಕ್ಗಳನ್ನೆಲ್ಲ ಓವರ್ಕಮ್ ಮಾಡ್ತೀವಲ್ಲ, ಹಾಗಾಗಿ ಹೋಗ್ತಾ ಪ್ರಾಜೆಕ್ಟ್ ರಿಸ್ಕ್ ಏನಾಗುತ್ತೆ? ರೆಡ್ಯೂಸ್ ಆಗ್ತವೆ. ಬಟ್ ಇದು 100% ಪ್ರಾಜೆಕ್ಟ್ಸ್ಗಳಿಗೆ ರೆಡ್ಯೂಸ್ ಆಗ್ತವೆ ಅಂತಲ್ಲ. ಕೆಲವು ಪ್ರಾಜೆಕ್ಟಲ್ಲಿ ಇನ್ಕ್ರೀಸ್ ಆಗ್ಬೋದು, ಬಟ್ ಯೂಶುವಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ರೈಟ್? ಹಾಗಾಗಿ 12th ಕ್ವಶನ್ಗೆ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. 13. ಇನ್ ಸ್ಮಾರ್ಟ್ ದ ಲೆಟರ್ ಆರ್ ಸ್ಟ್ಯಾಂಡ್ಸ್ ಫಾರ್. ಸ್ಮಾರ್ಟ್ ಗೋಲ್ಸ್ ಅಂತೀವಿ, ಸ್ಮಾರ್ಟ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಆರ್ ಅಂದರೆ ಏನು? ಸ್ಮಾರ್ಟ್ ಅಂದರೆ ಏನು ಅಂದರೆ ಎಸ್ ಅಂದರೆ ಸ್ಪೆಸಿಫಿಕ್, ಎಮ್ ಅಂದರೆ ಮೆಜರಬಲ್, ಎ ಅಂದರೆ ಅಚೀವಬಲ್, ಆರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಟಿ ಅಂದರೆ ಟೈಮ್ ಬೌಂಡ್. ಆದರೆ ಆರ್ ಅಂದರೆ ಏನು? ಆರ್ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ರಿಲೆವೆಂಟ್ ಅಂತ ಬರುತ್ತೆ. ಆದರೆ ಇಲ್ಲಿ ರಿಲೆವೆಂಟ್ ಕ್ವಶನನ್ನು ಕೊಟ್ಟಿಲ್ಲ. ರಿಲೆವೆಂಟ್ ಅಲ್ಲದೆ ಇದ್ದರೆ ವಿ ಕ್ಯಾನ್ ಗೋ ಫಾರ್ ರಿಯಲಿಸ್ಟಿಕ್ ಅಂತ ಕರಿತೀವಿ. ನಾವು ಏನೇ ಒಂದು ಆಬ್ಜೆಕ್ಟಿವ್ ಅಥವಾ ಗೋಲನ್ನು ಸೆಟ್ ಮಾಡುವಾಗ ರಿಯಲಿಸ್ಟಿಕ್ ಆಬ್ಜೆಕ್ಟಿವ್ ಅಥವಾ ಗೋಲನ್ನು ಸೆಟ್ ಮಾಡಬೇಕು. ರಿಯಲಿಸ್ಟಿಕ್ ಅಂದರೆ ಅದು ನಮ್ಮ ಊಹೆಗೆ ನಿಲುಕು ಅಂತಿರಬೇಕು. ನಾವೇನೋ ಸುಮ್ಮನೆ ಇಮ್ಯಾಜಿನೇಷನಲ್ಲಿ ಗೋಲ್ ಅಥವಾ ಆಬ್ಜೆಕ್ಟಿವ್ನ ಸೆಟ್ ಮಾಡಬಾರ್ದು ಅಂತ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ನನ್ನ ಪ್ರಕಾರ. ಆದರೆ ಅಲ್ಲಿ ರಿಲೆವೆಂಟ್ ಅಂತ ಕೊಟ್ಟಿರಬೇಕಾಗಿತ್ತು, ಬಟ್ ರಿಲೆವೆಂಟ್ ಆಪ್ಷನ್ ಇಲ್ಲ. ಸೊ ಐ ಕ್ಯಾನ್ ಗೋ ಫಾರ್ 13. ಅದಕ್ಕೆ ರಿಯಲಿಸ್ಟಿಕ್ ಅಂತ ಹೋಗ್ಬೋದು. ಆಪ್ಷನ್ ನಂಬರ್ 1. 14. ಡ್ಯಾಶ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್. ಪ್ರಾಜೆಕ್ಟ್ ರಿಸಲ್ಟ್ಗಳನ್ನು ಕಲೆಕ್ಟ್ ಮಾಡೋದು, ರೆಕಾರ್ಡ್ ಮಾಡೋದು, ಆರ್ಗನೈಸ್ ಮಾಡೋದಕ್ಕೆ ಏನಂತ ಕರೀತಾರೆ? ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂತರೂ ಅಲ್ಲ, ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂತರೂ ಅಲ್ಲ. ಇಲ್ಲಿ 2 ಆಪ್ಷನ್ಸ್ಗಳು ನಿಮಗೆ ಕನ್ಫ್ಯೂಷನ್ ಇದ್ದಾವೆ. ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ನ ಅಥವಾ ಪ್ರಾಜೆಕ್ಟ್ ಮಾನಿಟ್ರಿಂಗ ಅಂತ. ಓಕೆ, ಇದೊಂಥರ ಜನರಲ್ ಟೈಪ್ ಆಫ್ ಕ್ವಶನ್. ಹಾಗಾಗಿ ನನಗೆ ಏನನ್ಸುತ್ತೆ ಅಂದರೆ ಪ್ರಾಜೆಕ್ಟ್ ಮಾನಿಟ್ರಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ. ಹಾಗಾಗಿ 14th ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಅಂತ ಕೇಳಿದರೆ, ಮಾನಿಟ್ರಿಂಗ್ ಅಂದರೆ ಏನು ಮಾಡ್ತೀನಿ ನಾನು? ಪ್ರೋಸೆಸ್ ನಡೀತಾ ಇರುತ್ತೆ, ಪ್ರಾಜೆಕ್ಟ್ ನಡೀತಾ ಇರುತ್ತೆ, ಎಕ್ಸಿಕ್ಯೂಷನ್ ನಡೀತಾ ಇರುತ್ತೆ. ಆ್ಯಸ್ ಎ ಪ್ರಾಜೆಕ್ಟ್ ಮಾನಿಟ್ರಿಂಗ್ ಆ್ಯಸ್ ಎ ಮ್ಯಾನೇಜರ್ ಇರ್ಬೋದು ಅಥವಾ ಅದರ್ ಟೀಮ್ ಮೆಂಬರ್ ಇರ್ಬೋದು, ಏನು ಮಾಡ್ತಾನೆ?
ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಇದೆ, ಶೆಡ್ಯೂಲ್ ಪ್ರಕಾರ ಆಗ್ತಿದನೋ ಇಲ್ವೋ, ರಿಸಲ್ಟ್ಸ್ ಕರೆಕ್ಟಾಗಿ ಬರ್ತಿದನೋ ಇಲ್ವೋ ಅಂತೇಳಿ ಅದನ್ನು ಕಲೆಕ್ಟ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ ಮತ್ತು ಆರ್ಗನೈಸ್ ಮಾಡ್ತಾರೆ. ಎವ್ಯಾಲ್ಯೂಯೇಷನ್ ಅಂದ್ರೇನು? ಎವ್ಯಾಲ್ಯೂಯೇಷನ್ ಅಂದರೆ ಮೆಷರ್ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ, ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಥರ ಬಂದಿದನೋ ಇಲ್ವೋ. ಓಕೆನಾ? ಸೊ ನನಗೆ 10 ಡೇಸಲ್ಲಿ ಇದು ಮುಗಿಬೇಕಾಗಿತ್ತು, ಆದರೆ 10 ಡೇಸಲ್ಲಿ ಮುಗಿದಿದೆನೋ ಇಲ್ವೋ. ಇದು ಆಗಬೇಕು, ಎವ್ಯಾಲ್ಯೂಯೇಷನ್ ಆಗಬೇಕು ಅಂದರೆ ಫಸ್ಟ್ ಮಾನಿಟ್ರಿಂಗ್ ಆಗಿ ಆ ಡೇಟಾನೆಲ್ಲ ಕಲೆಕ್ಟ್ ಮಾಡಿ, ರೆಕಾರ್ಡ್ ಮಾಡಿ, ಆರ್ಗನೈಸ್ ಮಾಡಿ ಇಟ್ಟಿರಬೇಕು. ಎಷ್ಟು ದಿನಕ್ಕೆ ಎಷ್ಟೆಷ್ಟು ಕೆಲಸ ತೊಗೊಂಡಿದೆ, ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ದುಡ್ಡು ಖರ್ಚಾಗಿದೆ ಅಂತೇಳಿ ಎಲ್ಲ ನಾನು ಮಾನಿಟ್ರಿಂಗ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿದ್ದರೆ ಅದಾದಮೇಲೆ ಎವ್ಯಾಲ್ಯೂಯೇಷನ್ ಮಾಡ್ತೀನಿ. ನಾನೇನು ಆನ್ ಟೈಮ್ ಇದ್ದೀನೋ ಅಥವಾ ಟೈಮ್ ಓವರ್ ರನ್ ಆಗಿದೆನೋ, ಕಾಸ್ಟ್ ಓವರ್ ರನ್ ಆಗಿದೆನೋ ಅಂತ ಆಮೇಲೆ ಎವ್ಯಾಲ್ಯೂಯೇಟ್ ಮಾಡ್ತೀನಿ, ಅಥವಾ ಪ್ರಾಜೆಕ್ಟ್ನ ಪರ್ಫಾರ್ಮೆನ್ಸ್ನ ಆಮೇಲೆ ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಹಾಗಾಗಿ ಪ್ರಾಜೆಕ್ಟ್ ಮಾನಿಟ್ರಿಂಗ್ ಅಂತಕ್ಕಂಥದ್ದು ನನ್ನ ಆಪ್ಷನ್ನು. 14th ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. 15th, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾಲಿಸಿ ಆಫ್ ಎ ಪ್ರಾಜೆಕ್ಟ್? ಇದರಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಇದ್ದರೆ ಪ್ರಾಜೆಕ್ಟ್ ಪಾಲಿಸಿ ಅಂತ ಇರ್ತವೆ, ರೂಲ್ಸ್ ಅಂತ ಇರ್ತವೆ, ಅಥವಾ ಒಂದು ಪ್ರೊಸೀಜರ್ಸ್ ಅಂತ ಇರ್ತವೆ. ಇದರಲ್ಲಿ ಯಾವುದಲ್ಲ ಅಂತ ನೋಡಿ. ಇಲ್ಲಿ ಎಕ್ಸ್ಟೆಂಟ್ ಆಫ್ ವರ್ಕ್ ಗಿವನ್ ಟು ಔಟ್ಸೈಡ್ ಕಾಂಟ್ರಾಕ್ಟರ್. ನಾನು ಯಾವ್ಯಾವ ವರ್ಕನ್ನು ಔಟ್ಸೈಡ್ ಕೊಡಬೇಕು ಅನ್ನೋದು ಮೇ ಬಿ ಪಾಲಿಸಿ ಆಗಿರುತ್ತೆ, ಮುಂಚೆನೇ ರೂಲ್ಸ್ ಇರುತ್ತೆ. ಅದು ನಾನು ಯಾವ ವರ್ಕನ್ನು ಔಟ್ಸೈಡಿಗೆ ಕೊಡಲಿ, ಯಾವ ವರ್ಕನ್ನು, ಅದಕ್ಕೆ ಕಾಂಟ್ರಾಕ್ಟಿಂಗ್ ಪ್ಲಾನ್ಸ್ ಅಂತ ಕರಿತೀವಿ ನೋಡಿ, ಅದಕ್ಕೆ ಅದು ಪಾಲಿಸಿನೇ. ನಂಬರ್ ಆಫ್ ಕಾಂಟ್ರಾಕ್ಟರ್ಸ್ ಟು ಬಿ ಎಂಪ್ಲಾಯ್ಡ್, ಎಷ್ಟು ಜನ ನಾನು ಕಾಂಟ್ರಾಕ್ಟರ್ಸ್ಗಳನ್ನ ತಗೋಬೇಕು ಅನ್ನೋದು ನೋಡೋಣ ಇದೇನು ಅಂತ. ಮಾನಿಟ್ರಿಂಗ್ ದ ಪ್ರೋಗ್ರೆಸ್ ಆಫ್ ದ ಪ್ರಾಜೆಕ್ಟ್. ಒಂದು ಪ್ರೋಗ್ರೆಸ್ ನಡೀತಾ ಇರ್ಬೇಕಾರೆ, ಪ್ರಾಜೆಕ್ಟ್ ನಡೀತಾ ಇರ್ಬೇಕಾದ್ರೆ ಅದ್ರ ಪ್ರೋಗ್ರೆಸ್ಸನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಎ ಪಾಲಿಸಿ. ನಾನು ಯಾವ ರೀತಿ ಮಾನಿಟರ್ ಮಾಡಬೇಕು, ಯಾರು ಮಾನಿಟರ್ ಮಾಡಬೇಕು ಅಂತ ಪಾಲಿಸಿನಲ್ಲಿರುತ್ತೆ. ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್, ಕಾಂಟ್ರಾಕ್ಟರ್ ಜೊತೆ ಅಗ್ರಿಮೆಂಟ್ಸ್ಗಳು, ರೂಲ್ಸ್, ರೆಗ್ಯುಲೇಷನ್ಸ್ ಇವು ಕೂಡ ಪಾಲಿಸಿನೇ. ಆದರೆ ಆಪ್ಷನ್ ನಂಬರ್ 2, ನಂಬರ್ ಆಫ್ ಕಾಂಟ್ರಾಕ್ಟರ್ಸ್ ಟು ಬಿ ಎಂಪ್ಲಾಯ್ಡ್, ಇದು ಪಾಲಿಸಿ ಅಲ್ಲ. ಹಾಗಾಗಿ 15th ಆನ್ಸರು 2 ಈಸ್ ದ ಕರೆಕ್ಟ್ ಆನ್ಸರ್. ಇನ್ ಸ್ಕೆಡ್ಯೂಲಿಂಗ್ EST ಸ್ಟ್ಯಾಂಡ್ಸ್ ಫಾರ್. ದೇರ್ ಆರ್ ಸೋ ಮೆನಿ ಸ್ಕೆಡ್ಯೂಲಿಂಗ್ ಟೆಕ್ನಿಕ್ಸ್ ಇದ್ದಾವೆ. ಅದರಲ್ಲಿ EST ಸ್ಕೆಡ್ಯೂಲಿಂಗ್ ಅಂತ ಇದೆ. ಅದರ ಪೂರ್ತಿ ಹೆಸರೇನು? EST ಅಂದರೆ ಏನು? ಈಸಿಯೆಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯೆಸ್ಟ್ ಶೆಡ್ಯೂಲ್ ಟೈಮ್, ಅರ್ಲಿಯೆಸ್ಟ್ ಶೆಡ್ಯೂಲ್ ಟೆಕ್ನಿಕ್. EST ಅಂದರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅಂತ. ಓಕೆ, ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಅನ್ನೋದು ESTನ ಫುಲ್ ಫಾರ್ಮು. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 17th ಕ್ವೆಶನ್ ನೋಡೋದಾದರೆ, ಡ್ಯಾಶ್ ಈಸ್ ಆನ್ ಎಕ್ಸ್ಪರ್ಟ್ ಇನ್ ಮೆಜರಿಂಗ್, ಕನ್ಫರ್ಮಿಂಗ್, ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸ್ಟೇಟಸ್ ಆಫ್ ಎ ಪ್ರಾಜೆಕ್ಟ್. ಯಾರು ಪ್ರಾಜೆಕ್ಟ್ನ ಸ್ಟೇಟಸನ್ನು ಮೆಜರ್ ಮಾಡೋದ್ರಲ್ಲಿ, ಅದನ್ನು ಕನ್ಫರ್ಮ್ ಮಾಡೋದ್ರಲ್ಲಿ, ಇನ್ವೆಸ್ಟಿಗೇಟ್ ಮಾಡೋದ್ರಲ್ಲಿ ಮತ್ತು ಅದನ್ನು ರಿಪೋರ್ಟ್ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ನಿಗೇನಂತ ಕರೀತಾರೆ? ಗೈಡ್? ನೋ. ಗೈಡ್ ಅಂತಕ್ಕಂಥ ಅಡ್ವೈಸ್ ಕೊಡ್ತಾನೆ, ಈ ಡೋಂಟ್ ಮೆಜರ್ ಆರ್ ಈ ಡೋಂಟ್ ಇನ್ವೆಸ್ಟಿಗೇಟ್ಸ್ ಸಮಥಿಂಗ್. ಓಕೆ, ಪ್ರಾಜೆಕ್ಟ್ ರಿವ್ಯೂವರ್ ಟು ಎನ್ ಎಕ್ಸ್ಟೆಂಟ್ ಈ ಕೆಲಸ ಮಾಡ್ತಾನೆ, ಮೆಜರ್ ಮಾಡೋದು, ಕನ್ಫರ್ಮ್ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು, ರಿವ್ಯೂ ಮಾಡ್ತಾನೆ. ಬಟ್ ಅದಕ್ಕಿಂತನೂ ಅಥಾರಿಟಿ ಅಂತ ಕೇಳಿದರೆ ಪ್ರಾಜೆಕ್ಟ್ ಆಡಿಟರ್ ಅಂತ ಕರಿಬೋದು. ಪ್ರಾಜೆಕ್ಟ್ ಆಡಿಟರ್ ಈಸ್ ದನ್ ಅಥಾರಿಟಿ ಹೂ ಕ್ಯಾನ್ ಮೆಜರ್ ಆರ್ ಕನ್ಫರ್ಮ್ ಆರ್ ಇನ್ವೆಸ್ಟಿಗೇಟ್ ಆರ್ ರಿಪೋರ್ಟ್ ದ ಸ್ಟೇಟಸ್ ಆಫ್ ದ ಪ್ರಾಜೆಕ್ಟ್ ಅಟ್ ದ ಎಂಡ್. ಏನಾಗಿದೆ ಪ್ರಾಜೆಕ್ಟು, ಅದರದ್ದು ಸ್ಟೇಟಸ್ ಏನು, ಏನಾರು ತಪ್ಪುಗಳಿದಾವ ಅಂತೇಳಿ ಎಲ್ಲದನ್ನು ನೋಡೋದು ಪ್ರಾಜೆಕ್ಟ್ ಆಡಿಟರ್ ಅಂತ. ಹಾಗಾಗಿ ವಿ ಕ್ಯಾನ್ ಗೋ ಫಾರ್ 17th ಕ್ವೆಶನ್ಗೆ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಅಡ್ವೈಸರ್ ಅಂತಕ್ಕಂಥ ಜಸ್ಟ್ ಅಡ್ವೈಸ್ ಕೊಡ್ತಾನೆ, ಈ ಎಲ್ಲ ಕೆಲಸ ಮಾಡಲ್ಲ. 18th ಕ್ವೆಶನ್ ನೋಡೋದಾದರೆ, ಡ್ಯಾಶ್ ಈಸ್ ದ ಟೈಮ್ ಎಸ್ಟಿಮೇಟ್ ಇಫ್ ದೇರ್ ಆರ್ ನೋ ಹರ್ಡಲ್ಸ್ ಇನ್ ಎನ್ ಆ್ಯಕ್ಟಿವಿಟಿ. ನೋಡಿ, ಟೈಮ್ ಎಸ್ಟಿಮೇಟ್ ಮಾಡುವಾಗ 3 ಟೈಪ್ ಆಫ್ ಎಸ್ಟಿಮೇಟ್ ಇದ್ದಾವೆ. ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್, ಪೆಸಿಮಿಸ್ಟಿಕ್ ಟೈಮ್ ಅಂತ 3 ಇದ್ದಾವೆ. ಅದರಲ್ಲಿ ಏನೂ ಹರ್ಡಲ್ಸ್ ಇಲ್ಲದೆ ಇದ್ದಾಗ ನಾನು ತೊಗೊಳ್ತೀನಲ್ಲ ಟೈಮು, ನನ್ನ ಪ್ರಾಜೆಕ್ಟು ಫೈನಾಗಿ ಸ್ಮೂತಾಗಿ ನಡೆದ್ರೆ ಎಷ್ಟು ದಿನದಲ್ಲಿ ನಡಿಬೋದು ಅಂತ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ಆಪ್ಟಿಮಿಸ್ಟಿಕ್ ಟೈಮ್. ಅಥವಾ ಏನಾದರೂ ಇನ್ ಬಿಟ್ವೀನ್ ವಿತ್ ಸಮ್ ರಿಸ್ಕ್ ನಡೆಯುವಂಥ ಟೈಮಿಗೆ ನಾನೇಂತ ಕರಿತೀನಿ? ಮೋಸ್ಟ್ ಲೈಕ್ಲಿ ಟೈಮ್ ಅಂತ ಕರಿತೀನಿ. ತುಂಬ ಹರ್ಡಲ್ಸ್ ಬಂದರೆ, ತುಂಬ ಕಷ್ಟ ಆದರೆ, ಪ್ರಾಜೆಕ್ಟ್ ವರ್ಸ್ಟ್ ಕೇಸಲ್ಲಿ ಮುಗಿಯುತ್ತಲ್ಲ, ಮ್ಯಾಕ್ಸಿಮಮ್ ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ಪೆಸಿಮಿಸ್ಟಿಕ್ ಟೈಮ್ ಅಂತ ಕರಿತೀನಿ. ಹಾಗಾಗಿ 18th ಕರೆಕ್ಟ್ ಆನ್ಸರ್ ಆಪ್ಟಿಮಿಸ್ಟಿಕ್ ಟೈಮ್ ಅಂತ. ರೈಟ್. ನೆಕ್ಸ್ಟ್ 19th, ಡ್ಯಾಶ್ ಇಸ್ ದ ಲಾಸ್ಟ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ವಿಚ್ ರಿಪೋರ್ಟ್ಸ್ ಓವರ್ ಆಲ್ ಅಚೀವ್ಮೆಂಟ್ಸ್ ಆಫ್ ಎ ಪ್ರಾಜೆಕ್ಟ್ ಇನ್ ಟರ್ಮ್ಸ್ ಆಫ್ ಡಿಫೈನ್ಡ್ ಪರ್ಫಾರ್ಮೆನ್ಸ್ ಮೆಷರ್. ಯಾವುದು ದ ಲಾಸ್ಟ್ ಫೇಸ್ ಆಫ್ ದ ಲೈಫ್ ಸೈಕಲ್ ವಿಚ್ ರಿಪೋರ್ಟ್ಸ್ ಓವರ್ ಆಲ್ ಅಚೀವ್ಮೆಂಟ್ಸ್ ಏನಾಗಿದೆ,
ಏನೇನು ಪರ್ಫಾರ್ಮೆನ್ಸ್ ಆಯಿತು ಅಂತ ಮೆಜರ್ ಮಾಡೋದು ಯಾವ ಫೇಸ್ ಅಂತ ಕರಿತೀವಿ. ಡೆಫಿನೆಟ್ಲಿ ಇನಿಸಿಯೇಷನ್ ಅಲ್ಲ, ಪ್ಲಾನಿಂಗ್ ಅಲ್ಲ, ಎಕ್ಸಿಕ್ಯೂಷನ್ ಅಲ್ಲ, ಇಟ್ ಈಸ್ ಪ್ರಾಜೆಕ್ಟ್ ಕ್ಲೋಜರ್. ದಿಸ್ ಇಸ್ ದ ಲಾಸ್ಟ್ ಫೇಸ್, ರೈಟ್. ಲಾಸ್ಟ್ ಕ್ವಶನ್ ನೋಡೋಣ. ದ ಅಬ್ಜೆಕ್ಟಿವ್ ಆಫ್ ನೆಟ್ವರ್ಕ್ ಅನಾಲಿಸಿಸ್ ಇನ್ ಎ ಪ್ರಾಜೆಕ್ಟ್ ಈಸ್ ಟು. ನೆಟ್ವರ್ಕ್ ಅನಾಲಿಸಿಸ್ ಡಯಾಗ್ರಾಮ್ ಅಂತ ಬರುತ್ತೆ. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ, ವಾಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಅಂತ ನೋಡೋದಾದರೆ, ನೀವು ನೋಡಿರ್ಬೋದು CPM ಮತ್ತು PERT ಅಂತ ಚಾರ್ಟ್ ಹಾಕ್ತೀವಿ. CPM PERT ಈ ಚಾರ್ಟ್ಗಳನ್ನು ಹಾಕಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಶೆಡ್ಯೂಲಿಂಗ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಏನು ಇದರದ್ದು ಅಬ್ಜೆಕ್ಟಿವ್, ಮೇನ್ ಅಬ್ಜೆಕ್ಟಿವ್ ಏನು ಅಂತ, ಇದು ಒಂದು ಕನ್ಫ್ಯೂಷನ್ ಇದೆ ಕ್ವಶನ್ನು. ಫಸ್ಟ್ ನಾನು ನೋಡೋದಾದ್ರೆ ಮಿನಿಮೈಸ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್, ಮಿನಿಮೈಸ್ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್, ಮಿನಿಮೈಸ್ ಪ್ರೊಡಕ್ಷನ್ ಡಿಲೇಸ್, ಮಿನಿಮೈಸ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂತ ಇದೆ. ಒನ್ ಆರ್ ದ ಅದರ್ ವೇದಲ್ಲಿ ಇವೆಲ್ಲವೂ ಕೂಡ ಹೌದು. ನೆಟ್ವರ್ಕ್ ಅನಾಲಿಸಿಸ್ ಮಾಡೋದ್ರಿಂದ ನನಗೆ ಡ್ಯೂರೇಷನನ್ನು ಕಡಿಮೆ ಮಾಡ್ತೀನಿ, ಡ್ಯೂರೇಷನ್ ಕಡಿಮೆ ಆಗೋದ್ರಿಂದ ಪ್ರಾಜೆಕ್ಟ್ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರಾಜೆಕ್ಟ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಡಿಲೇಸ್ಗಳು ಕೂಡ ನಾನು ಕಡಿಮೆ ಮಾಡ್ತೀನಿ, ಮ್ಯಾನ್ ಪವರ್ ಎಷ್ಟು ಬೇಕು ಅನ್ನೋದನ್ನು ಕೂಡ ಮಾಡ್ತೀನಿ. ಆದರೆ ಮೇಯ್ನ್ ಅಬ್ಜೆಕ್ಟಿವ್ ಅಂತ ನೋಡಿದಾಗ ದ ಮಿನಿಮೈಸ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್, ನಾವು CPM ಅಂತ ಬರಿತೀವಿ. CPMಲ್ಲಿ ಏನು ಮಾಡ್ತೀವಿ, ಕ್ರಿಟಿಕಲ್ ಪಾತ್ ಕಂಡುಹಿಡಿತೀವಿ. ಆ ಕ್ರಿಟಿಕಲ್ ಪಾತ್ ಕಂಡುಹಿಡಿದು ಅದನ್ನು ಹೆಂಗಾದರೂ ಮಿನಿಮೈಸ್ ಮಾಡ್ಬೋದಾ ಅಂತ ನೋಡ್ತೀವಿ. ಹಾಗಾಗಿ ಟೋಟಲ್ ಡ್ಯೂರೇಷನನ್ನು ನಾನು ಮಿನಿಮೈಸ್ ಮಾಡೋಕ್ಕೆ ನೋಡ್ತೀನಲ್ಲ, ಅದನ್ನು ನೆಟ್ವರ್ಕ್ ಅನಾಲಿಸಿಸ್ ಅಂತ ಕರಿತೀನಿ. ಅದಲ್ಲದೆ ಬೇರೆವು ಕೂಡ ಹೌದು, ಅದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಇಂಡೈರೆಕ್ಟಾಗಿ, ಡಿಲೇಸ್ಗಳನ್ನು ಕೂಡ ಕಡಿಮೆ ಮಾಡ್ತೀನಿ, ಯಾವುದಾದ್ಮೇಲೆ ಯಾವುದು ಅಂತ. ಆ್ಯಕ್ಚುಲಾಗಿ ನೋಡಬೇಕು ಅಂದರೆ ನೆಟ್ವರ್ಕ್ ಅನಾಲಿಸಿಸ್ ಅಂದರೆ ಯಾವ ಟಾಸ್ಕ್ ಆದಮೇಲೆ ಯಾವ ಟಾಸ್ಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಪೆಂಡೆನ್ಸಿಯನ್ನು ಹೇಳುತ್ತೆ. ಆದರೆ ಈ 4 ಆಪ್ಷನ್ಸಲ್ಲಿ ನೋಡೋದಾದರೆ ಮಿನಿಮೈಸ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಈ ಒಂದು PMS ಅಂತಕ್ಕಂಥದ್ದು ಈ ಸಲ ನಮ್ಮ DCETನಲ್ಲಿ ಇಟ್ಸ್ ಅ ಮಿಕ್ಸ್ಡ್ ಏನು ಅಂತ ಕರೀತಾರೆ, ಮಿಕ್ಸ್ಡ್ ಒಪಿನಿಯನ್. ಕೆಲವು ಈಸಿ ಕ್ವಶನ್ಸ್ ಇದ್ದಾವೆ, ಕೆಲವು ಮಾತ್ರ ಕನ್ಫ್ಯೂಷನ್ ಕ್ವಶನ್ಸ್ ಇದ್ದಾವೆ. ಆಲ್ವೇಸ್ PMS ಅಂತಕ್ಕಂಥದ್ದು ಕನ್ಫ್ಯೂಷನ್ನು, ಜನರಲಾಗಿ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಓದ್ತೀವಿ ಅಂತ ಗೊತ್ತಾಗಲ್ಲ, ಎಷ್ಟು ಓದಿದರೂ ಕೂಡ ಅದರ ಔಟ್ ಆಫ್ ದ ಸಿಲೆಬಸ್ ಕೂಡ ಕ್ವಶನ್ಸ್ ತೆಗಿತಾರೆ. ಹಾಗಾಗಿ ಅವೆಲ್ಲ ಜನರಲ್ ಕ್ವಶನ್ಸ್, ಔಟ್ ಆಫ್ ಸಿಲೆಬಸ್ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಇಟ್ಸ್ ಅ ಮಿಕ್ಸ್ಡ್ ಒಪಿನಿಯನ್ನು. ಇದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಯಾರು ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ರ್ಯಾಂಕಿಂಗ್ ಮುಂದೋಗುತ್ತೆ, ಯಾರು ರ್ಯಾಂಕಿಂಗ್ ಹಿಂದೆ ಬರುತ್ತೆ ಅನ್ನೋದು ಈ PMS ಮೇಲೆ ಈ ಸಲ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇದು ಒಂದೇ ಟ್ವಿಸ್ಟ್ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ 4 ಚಾಪ್ಟರ್ಸ್ಗಳು, 4 ಸಬ್ಜೆಕ್ಟ್ಸ್ಗಳು ಕೂಡ ತುಂಬ ಈಸಿ ಇದ್ದಾವೆ. ಸೊ ಅವೆಲ್ಲದ್ರದ್ದು ಕೂಡ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಬಿಟ್ಟು ನಿಮಗೆ ಆನ್ಸರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್. ಯಾವುದಾದ್ರೂ ಕ್ವಶನ್ಸ್ಗಳು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿ ವಿಲ್ ಡಿಸ್ಕಸ್. ಥ್ಯಾಂಕ್ ಯು. ಇನ್ನು ಮುಂದಿನ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.